வாழ்ந்துன்னு இருக்குன்னு சொன்னா எனக்கு தெரிஞ்சு மோகன் ராஜனால் தான் வாழ்ந்துன்னு இருக்கும். ஏன்னு சொன்னா பெரிய பெரிய லீடருங்க இருக்காங்க, பெரிய பெரிய ஆளுங்க இருக்காங்க. ஆனா ஏதோ ஒரு ஃபங்க்ஷனோ ஒரு நினைவோ ಕೊಂಡಾಡ್றது ಇಲ್ಲ. ಪಾರ್ಟಿ ಕಮಿಷನರ್ ಆಂಜನೇಯ ಅವರನ್ನ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಭಾಗವಹಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಹುಡುಕೊಡ್ತೇನೆ ಅನ್ನುತ್ತಾನೆ. ಅದೇ ಥರ ಇವತ್ತು ನಮ್ಮ ದೇಶದ ಪಿತಾ ಮಹಾತ್ಮ ಗಾಂಧಿಯವರ ಹುಟ್ಟಿದಪ್ಪ. ಮಹಾತ್ಮ ಗಾಂಧಿಯವರಿಲ್ಲ ಅಂದರೆ ನಾವು ಇಲ್ಲ. ಸುಂದರಿಸ್ಕೊಟ್ಟಿದ್ದು ಅವರೇ. ಅಹಿಂಸಾ ದಾರಿಯಲ್ಲಿ ಹೋಗಿ, ಯಾಕಂದರೆ ನಾವು ಅಹಿಂಸಾ ದಾರಿಯಲ್ಲೇ ವಿನ್ ಮಾಡಿದ್ದು. ಯಾಕಂದರೆ ನಮ್ಮ ಆ ಕಾಲದಲ್ಲಿ ನಮ್ಮ ಹತ್ರ ಹಣ ಇಲ್ಲ. ನಮ್ಮ ಕಂಟ್ರಿ ಏನೋ ರಿಚೆಸ್ಟ್ ಕಂಟ್ರಿ ಇಲ್ಲ. ಇವಾಗ ರಿಚೆಸ್ಟ್ ಕಂಟ್ರಿ ಅಬೌಟ್ ದ ವರ್ಲ್ಡ್. ಆವಾಗ ಆ ಥರ ಇಲ್ಲ. ನಾವು ತುಂಬ ಬಡವರು ಇದ್ರೇನು ಎಲ್ಲ ಜಾತಿ ಎಲ್ಲ ಮತನೂ ನಮ್ಮ ದೇಶದಲ್ಲಿ ಇತ್ತು ಅವಾಗ. ಹೌದಾ? ಯಾಕಂದರೆ ಅವ್ರ ದೇಶ ಇಡೀ ಪ್ರಪಂಚವನ್ನು ಆಳ್ತಾ ಇದ್ರು. ಆದ್ದರಿಂದ ಅವ್ರ ಹತ್ರ ಅಹಿಂಸಾ ದಾರಿಯಲ್ಲಿ ಹೋಗಿ ನೋಡಿ, ನಮ್ಮ ದೇಶ ನಮಗೆ ಕೊಟ್ಬಿಡಿ, ನಿಮ್ಮ ದೇಶ ಅಲ್ಲಿದೆ. ಏನೋ ಈ ಪ್ರಪಂಚದಲ್ಲಿ ಎಷ್ಟು ದೇಶವನ್ನು ನೀವು ಆಳಿದ್ರೂ ನಮ್ಮ ದೇಶವನ್ನು ಬಿಟ್ಕೊಡಿ, ಇದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ, ನಮಗೆ ಬೇಕು ಸ್ವತಂತ್ರ ಅಂತ ಆ ಕಾಲದಲ್ಲಿ ಮಾತಾಡಿ ನಿಧಾನವಾಗಿ ಎಲ್ಲ ಅದರಲ್ಲಿ ವೈಲೆನ್ಸು ನಾನ್ ವೈಲೆನ್ಸ್ ನಮ್ಮಲ್ಲಿ ಯಾರು ಹಾಗೆ ಇದರಲ್ಲಿ ಹೋರಾಟದಲ್ಲಿದ್ದರೂ ಅವರಲ್ಲಿ ವೈಲೆನ್ಸ್ ಇತ್ತು, ನಾನ್ ವೈಲೆನ್ಸ್ ಇತ್ತು. ವೈಲೆನ್ಸ್ ಅಂದರೆ ಅಡ್ಸಿವಾಗನು ಹುಡುಕಲಾದ್ರೆ ಅದು ಆಗಲ್ಲ. ಇವರು ನಾನ್ ವೈಲೆನ್ಸ್. ಸೊ ಅಹಿಂಸಾ ದಾರಿಯಲ್ಲಿ ನಮಗೆ ಈ ಸ್ವತಂತ್ರವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಒಂದು ದೇಶ ತಂದೆಯನ್ನು ಇವತ್ತು ನಾವು ನಮಸ್ಕಾರ ಮಾಡಬೇಕು ಅವ್ರಿಗೆ. ಅವ್ರ ನೆನಪಲ್ಲಿ ಇಟ್ಕೊಂಡು ಅವರ ಒಂದು ಜನ್ಮ ದಿನದಲ್ಲಿ ನಮ್ಮ MG ಮಾರ್ಕೆಟಲ್ಲಿ ಇರುವ ಬಡವರು, ವೆಜಿಟೇಬಲ್ ಮರ್ಚೆಂಟ್ಸ್, ಲೇಡೀಸು ಅವ್ರಿಗೆ ಸ್ಯಾರೀಸ್ ಕೊಡಬೇಕು. ಯಾಕಂದರೆ ನಮ್ಮ ಮಾರ್ಕೆಟಿಂದ ಅವ್ರಿಗೆ ಒಂದು ಹಾನರ್ ಮಾಡಬೇಕು, ಒಂದು ಮರ್ಯಾದೆ ಕೊಡಬೇಕಂತ ಅವ್ರಿಗೆಲ್ಲ ಸ್ಯಾರೀಸ್ ಕೊಡಬೇಕು. ಆಮೇಲೆ ನಮ್ಮ MG ಮಾರ್ಕೆಟಲ್ಲಿ ಇರೋ ಟೈಲರ್ಸು ಅವ್ರಿಗೂ ಒಂದು ಏನೋ ನಮ್ಮ ಕೈಯಲ್ಲಿ ಆಗಿದ್ದು ಮಾಡಬೇಕಂತ ಸಿಸರು, ಅವ್ರಿಗೆ ಇಂಪಾರ್ಟೆಂಟ್ ಸಿಸರ್ ತಾನೆ ಸರ್, ಅದಕ್ಕೆ ಅವ್ರಿಗೆ ಸಿಸರ್ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ನಿಮ್ಮ ಕೈಯಿಂದ ಅವ್ರಿಗೆಲ್ಲ ಇವತ್ತು ಏನು ಸ್ಯಾರೀಸ್ ಆಗಿರಲಿ ಅಥವಾ ಸಿಸರ್ಸ್ ಆಗಿರಲಿ ನೀವು ಕೊಡಬೇಕು. ಅದೇ ಥರ ನಮ್ಮ MG ಮಾರ್ಕೆಟಲ್ಲಿ ಇರುವ ಎಲ್ಲ ಕಂತುಗಳು ತಾವು ಕಮಿಷನರು ದಯವಿಟ್ಟು ಈ ರೋಡ್ಗಳು ನೀರಿನ ಪ್ರಾಬ್ಲಮ್ ಪಾರ್ಕಿಂಗ್ ಮಾಡಬೇಕು. ಮತ್ತು ಯಾವುದೇ ಪ್ರಾಬ್ಲಮ್ ಇದ್ರೂ ನೀವು ದಯವಿಟ್ಟು ಮಾಡಿಕೊಡ್ಬೇಕು. ನಮ್ಮಲ್ಲಿ ವಿನಂತಿ ಇಟ್ಟು ನಮ್ಮದು ಒಂದೇ ಕೋರಿಕೆ, ಯಾವಾಗಲೂ ನಿಮ್ಮ ಕಮಿಷನ್ ಯಾರಿದ್ದಾರೋ ಅವ್ರ ಹತ್ರ ಕೇಳ್ತೀವಿ, ಏನೋ ಮಾಡಿಕೊಡಿ ಅಂತ. ಅದಕ್ಕೋಸ್ಕರ ಇವತ್ತು ಬಂದಿರುವ ಎಲ್ಲ ನಮ್ಮ ವೃತ್ತಿಗಳಿಗೂ ನಮಸ್ಕಾರವನ್ನು ಮಾಡಿ ಅವನ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ವೈಸ್ ಪ್ರೆಸಿಡೆಂಟ್ ಏನಂದರೆ ಬರೋದಿಲ್ಲ, ದೂರ ಇದ್ದಾರೆ, ದಯವಿಟ್ಟು ಅವ್ರಿಗೆ ಮುಂದೆ ಬರಬೇಕು. ಆಮೇಲೆ ಮತ್ತೆ ಇವಾಗ ನಾವು 2 ನಿಮಿಷ ಮೌಲ್ವಿ ಜೊತೆಗೆ ಇವತ್ತು ಕಾಮರಾಜ್ ಅವ್ರದ್ದು ಬರ್ತ್ಡೇ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಬರ್ತ್ಡೇ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಸೊ ತುಂಬ ಒಳ್ಳೆಯದು. ವಿಜಯದಶಮಿ ಹಬ್ಬದ MG மார்க்கெட் வியாபாரிகளே, நம்முடைய MLA ரூபகலா அவர்கள் பஸ் ஸ்டாண்டில் ஐமாஸ் லைட் வந்து இனாகரேட் பண்ணும்போது மார்க்கெட்டில் இருக்கிற எல்லா ரோடும் போட்டு கொடுக்குறோம். மார்க்கெட்டை வந்து ஒரு அழகான நிலையில் உருவாக்கி கொடுக்குறோம் அப்படின்னு சொல்லி ஒரு ஸ்டேட்மெண்ட் கொடுத்தாங்க. இந்த நேரத்தில் அவங்களுக்கு நான் நன்றியை தெரிவித்துக்கொண்டு அதை நான் வரவேற்கிறேன் என்பதை இந்த நேரத்திலே நான் MG மார்க்கெட் ட்ரேட் அசோசியேஷன் பிரசிடென்ட் என்ற முறையிலே தெரிவித்துக் கொள்கின்றேன். நம்முடைய MG மார்க்கெட் ட்ரேட் அசோசியேஷன் எல்லா ஆபீஸ் சார்பாகவும் அதே போன்று எல்லா வியாபாரிகளின் சார்பாகவும் இந்த நேரத்தில் நான் நன்றியை தெரிவித்துக் கொள்கின்றேன். கொடுத்து அவரை கௌரவிக்கிறோம், யார காந்தியை கௌரவிக்கிறதா நினைச்சுக்கிட்டு கொடுத்துருக்காங்க. இந்த ஃபங்க்ஷனை எல்லாரும் இருந்து எல்லாரும் ಸಪೋರ್ಟ್ பண்ணி நிறைவாக்கಿ கொடுக்கணும்னு ಕೇಳಿಕೊಳ್ಳುತ್ತೇನೆ. ಎಲ್ಲರೂ ನಿಂತು ಎಲ್ಲ ಕ್ಲೀನಾಗಿ ಮುಗಿಯೋವರೆಗೆ ನೋಡಿಕೊಂಡು ಇದನ್ನು ಕೊಡೋರು ಯಾರಿದ್ದಾರೆ ಎಲ್ಲರಿಗೂ ಕಾರ್ಡ್ ಕೊಟ್ಟಿದ್ದಾರೆ.
ಲೈನ್ ಆಗಿ ಬಂದು ತಗೊಂಡು ಅವರಿಗೆ ರಾಷ್ಟ್ರಪಿತ ಅವರು 1869ನಲ್ಲಿ ಪೋರ್ಬಂದರ್ನಲ್ಲಿ ಹುಟ್ಟಿದ್ರು. ಇವ್ರ ತಾಯಿ ತಂದೆ ಅವರು ಪುತ್ಲಿಬಾಯಿ ಮತ್ತು ಕರಮ್ಚಂದ್ ಗಾಂಧಿ ಅವ್ರಿಗೆ ಹುಟ್ಟಿರತಕ್ಕಂಥ ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೀ ಒಂದು ವಕೀಲರಾಗಿ ಇರಲಿಲ್ಲ, ಹೋರಾಟಗಾರರಾಗಿ ಇದ್ದರು. ಹೋರಾಟ ಅಂದರೆ ಅಹಿಂಸಾ ರೀತಿಯಲ್ಲಿ ಹೋರಾಟ ಮಾಡಿಸಿ ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ತಂದುಕೊಟ್ರು. ನಾವು ಇಲ್ಲಿ ಇವಾಗ ಇಷ್ಟು ಒಂದು ಸ್ವತಂತ್ರವಾಗಿ ಬಾಳ್ತಾ ಇದ್ರು ಅಂದರೆ ಅದಕ್ಕೆ ಕಾರಣ ಮಹಾತ್ಮ ಗಾಂಧೀಜಿ ಅವರೇ. ಇಲ್ಲಾಂದ್ರೆ ನಾವು ಬ್ರಿಟಿಷರು ರೂಲ್ ಮಾಡ್ತಾ ಇರತಕ್ಕಂಥ ರೂಲ್ನಲ್ಲಿ ಇರಬಹುದು. ಅಂದರೆ ಸ್ವತಂತ್ರ ಇಸ್ಕೊಟ್ರು ಅವರು. ಆದ್ದರಿಂದ ರಾಷ್ಟ್ರಪಿತ ಅವರಿಗೆ ಯಾವುದೊಂದು ಪ್ರಧಾನಮಂತ್ರಿ ಅಥವಾ ಏನೋ ಒಂದು ಜನಾಧಿಪತಿ ಇದು ಪ್ರೆಸಿಡೆಂಟ್ ಒಂದು ಹುದ್ದೆ ಅನಿಸಲಿಲ್ಲ. ಅವರು ಒಂದು ರಾಷ್ಟ್ರಪಿತ ಅಂತ ಇಷ್ಟೊತ್ತಿಗೆ ನಾವು ಮರ್ಯಾದೆ ಮಾಡ್ತೀವಿ ಅಂದರೆ ಕಾರಣ ಅವರು ಯಾವುದನ್ನು ಒಂದು ಅವರು ಹುದ್ದೆ ತಗೊಂಡಿಲ್ಲ. ನಮಗೆ ದೇಶ ಸ್ವತಂತ್ರ ಮಾಡಿಕೊಟ್ರು. ಇವತ್ತು ಅದೇ ತರಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಜಿ ಪ್ರಧಾನಮಂತ್ರಿ ಅವ್ರದ್ದನ್ನು ಹುಟ್ಟೆ ಸರ್. ಅದೇ ಥರ ಇವರು ನಮ್ಮ ಮಾಜಿ ಕಾಂಗ್ರೆಸ್ ಪ್ರೆಸಿಡೆಂಟು ಕಾಮರಾಜ್ ಅವ್ರದ್ದು ಕಾಮರಾಜ್ ಅವ್ರದ್ದನ್ನು ಹುಟ್ಟಿದ ದಿವಸ ಅವರೆಲ್ಲರಿಗೆ ಶುಭಾಶಯ ಕೋರ್ತೇನೆ ನಾನು. ಇವತ್ತು ಹಬ್ಬ ಬೇರೆ ಇದೆ, ತಮ್ಮೆಲ್ಲರಿಗೆ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ನಾವು ಇಲ್ಲಿ ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ನನ್ನ ಎರಡು ಕಣ್ಣುಗಳು ಅಂತ ಹೇಳತಕ್ಕಂಥ ನಮ್ಮ ಗಾಂಧೀಜಿ ಅವರಿಗೆ ನೆನೆಸ್ಕೊಳ್ತಾ ಇದ್ದೀವಿ. ಆವಾಗ್ಲೂ ಅಷ್ಟೇ ಅವರು ಹೋರಾಟ ಮಾಡುವಾಗ್ಲೂ ಅದೇ ಥರ ಅದೇ ಅಹಿಂಸಾ ರೀತಿಯಲ್ಲಿ ಹೋಗಿ ನಮಗೆ ಒಂದು ಪ್ರಿನ್ಸಿಪಲ್ಸ್ ಏನು ಕೊಟ್ಟಿದ್ದಾರೆ ಅದು ನಾವು ಫಾಲೋ ಮಾಡಬೇಕು. ಇವಾಗ ಇರತಕ್ಕಂಥ ಸಮಯದಲ್ಲಿ ಅದು ಅತಿ ಮುಖ್ಯ ಅಂತ ಹೇಳಿ ನಾನು ಮೋಹನ್ ರಾಜ್ ಅವರಿಗೆ ಒಂದು ತಮಿಳಿನಲ್ಲಿ ಒಂದು ಗಾದೆ ಇದೆ. ಮೋಹನ್ ರಾಜ್ ಹೆಂಗೆ ಅಂದರೆ சொல் வீரர் அல்ல, செயல் வீரர் அவர். அவர் என்ன சொல்றாரு அது பண்ணி காமிக்கிறாரு. எனக்கு ரொம்ப சந்தோஷம். காங்கிரஸ் இங்க வாழ்ந்துன்னு இருக்குன்னு சொன்னா எனக்கு தெரிஞ்சு மோகன் ராஜனால் தான் வாழ்ந்துன்னு இருக்கும். ஏன்னு சொன்னா பெரிய பெரிய லீடருங்க இருக்காங்க, பெரிய பெரிய ஆளுங்க இருக்காங்க. ஆனா ஏதோ ஒரு ஃபங்க்ஷனோ ஒரு நினைவோ கொண்டாடுறது இல்லை. ஆனா ஒரு ஐ கேம்ப் வைக்கிறாரு, ஹெல்த் கேம்ப் வைக்கிறாரு. இது போல வந்துட்டு நம்ம மகளிர் அம்மையர்களுக்கெல்லாம் வந்துட்டு சீரைகள்லாம் கொடுத்து மார்க்கெட் மகளிர்களுக்கு குறிப்பிட்டு ஏன்னு சொன்னா மார்க்கெட் அசோசியேஷனுக்கு தலைவராக இருக்கிறாரு. அதனால மார்க்கெட் மேல அவ்வளோ அக்கறை. இப்போ நம்ம கமிஷனர் இங்க வந்திருக்காருன்னு சொன்னா அவருக்கும் எங்களுது ரிக்வஸ்ட் என்னன்னு சொன்னா இதுக்கு முன்னே இருக்கிற கமிஷனர்களுக்கும் நம்ம எம்எல்ஏக்கும் நம்ம ரிக்வஸ்ட் பண்ணியிருக்கணும். பலருக்கும் நன்றி தெரிவித்துக் கொண்டிருக்கேன். மறுபடியும் நான் மோகனுக்கும் நன்றி தெரிவித்துக்கிறேன். எல்லோருக்கும் இங்க இருக்கிற எல்லோருக்கும் நன்றி தெரிவித்துக்கிறேன். जय हिंद, जय कर्नाटक. उपस्थिति हमें बहुत खुशी लगती है कि एक छोटा सा हमारा फंक्शन है, लेकिन मैं क्यों आऊँ क्यों नहीं आऊँ, लेकिन आपने मोहन राज सर ने बुलाया, आप आया तो हमें बहुत खुशी है. और गांधी जयंती के लिए तो अभी क्या बोले सब पूरा अभी जो ये भाई साहब काम कर रहे सब हमारा भी एक दो थोड़ा छोटा दो एसोसिएशन था. मेरा मन करता है कि हम सब मिलके काम करें तो काम अच्छा होगा और हमारे मार्केट में भी एक स्ट्रेंथ आएगी. कोई भी काम करने से सबको एक हिम्मत आएगी. तो मेरी भावना यही रहती है कि हम सब मिलकर काम करें और मैं कोशिश करूंगा मेरे से जितना होगा हम सब मिलकर काम करने की. और गांधी जयंती के बारे में तो बताया कि आज पूरी दुनिया वर्ल्ड अहिंसा डे मना रहा है, तो कितनी बड़ी बात है. और गांधी जी के बारे में तो सबको पता है, लेकिन उनकी एक छोटी बातें भी उन्होंने किसी के प्रति अपनी व्यवहारता नहीं बताई. जो अंग्रेज भी राज्य करते थे लेकिन उनके प्रति भी एक क्रूरता नहीं बताई और अपनी सच्ची अहिंसा के बाद से धीरे धीरे करके हमें आजादी दिलाई. इसके लिए हमें उनके बहुत बहुत आभारी है. नमो अरियंताणम, नमो सिद्धाणम, नमो आयर्याणम, नमो वज्जायणम, नमो लोवे सब सावणम, ऐसो पंचन मक्कारो सब पावपणासणम, मंगलानंचे सबेसु. ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ನಗರಸಭೆಯ MG ಮಾರುಕಟ್ಟೆಯ ಒಂದು ಅಸೋಸಿಯೇಷನ್ ಏನಿದೆ ಅವರು ಸಂಘದ ಹೋರಾಟ ಮಾತ್ರ ಅಂತ ತಿಳ್ಕೊಂಡಿದ್ದೆ ನಾನು. ಇಲ್ಲ, ಸಮಾಜ ಸೇವೆ ಕೂಡ ಇದೆ ಅನ್ನೋದು ನಾನು ಇವತ್ತು ಕಂಡಿದ್ದೇನೆ. ಇವತ್ತು ಬಹಳಷ್ಟು ಮಾತಾಡಬೇಕು, ಅವ್ರ ಬಗ್ಗೆ ಆಗಲಿ ಗಾಂಧೀಜಿಯವ್ರ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಮಾತಾಡಬೇಕು ಅನಿಸುತ್ತೆ.
ಆದರೆ ನನಗೆ ಸಮೀಕ್ಷೆ ಕಾರ್ಯದಲ್ಲಿ ಹಾಜರಾಗಲೇಬೇಕಾಗಿದೆ. ಈಗಾಗಲೇ ಟೈಮ್ ಭಾಳಷ್ಟು ನನಗೆ ಡಿಲೇ ಆಗಿದೆ. ಇಂಥ ಕಾರ್ಯಕ್ರಮಗಳು ಭಾಳಷ್ಟು ಅವರಿಗೆ ಮಾಡ್ತಕ್ಕಂಥ ಶಕ್ತಿ ದೇವರು ಅವ್ರು ಕೊಡಲಿ ಅಂತೇಳಿ ಈ ದಿನ ಅವರಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ತಾವು ಏನು ಬಡವರನ್ನು ಗುರುತಿಸಿ ಈ ರೀತಿ ಸೀರೆಗಳನ್ನು ಅಥವಾ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಏನಿದೆಯೋ ಅದು ಇನ್ನೂ ಮುಂದುವರಿಲ್ಲ ಅಂತ ಈ ದಿನ ನಾನು ಆಶಿಸ್ತಾ ಇದ್ದೀನಿ. ಕೆಜಿಎಫ್ನ ರಾಬರ್ಟ್ಸನ್ ಪೇಟೆ 10ನೇ ಕ್ರಾಸ್ ಸ್ವರ್ಣನಗರದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ನೂತನ ನವಗ್ರಹಗಳು ಹಾಗೂ ಗೋಪುರ ಕುಂಭಾಭಿಷೇಕ ದಿನಾಂಕ 4/10/2025 ಶನಿವಾರ ಹಾಗೂ 5/10/2025 ಭಾನುವಾರ 2 ದಿನಗಳು ನಡೆಯಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತಮ್ಮಿಂದಾದ ತನು ಮನ ಧನ ಸಹಾಯ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಗೋಪುರ ಕುಂಭಾಭಿಷೇಕ ಹಾಗೂ ದೇವರುಗಳ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ಅಷ್ಟಾವಧಾನ ಸೇವೆ, ಮಹಾ ಮಂಗಳಾರತಿ, ಪ್ರಸಾದ ವಿನಿಯೋಗ, ಆಶೀರ್ವಾಚನ ನಡೆಯಲಿದೆ ಎಂದು ಭಕ್ತಾದಿಗಳು ಸ್ವರ್ಣನಗರ ಹಾಗೂ ವಿವೇಕನಗರ ರಾಬರ್ಟ್ಸನ್ ಪೇಟೆ ಕೆಜಿಎಫ್ನ ಎಲ್ಲ ಸಮಿತಿಯ ಸದಸ್ಯರು ಭಕ್ತಾದಿಗಳು ಕೋರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.